ಬೆಳಗಿನ ಬೆಳಕು. ಕ್ರೈಸ್ತ ಧರ್ಮದ ವಿಗ್ರಹಗಳು. ಯಾಜಕ ಕಾಂಡ ಅಧ್ಯಾಯ 26. ನಿನ್ನೆ ನಾವು ಯೆಹೋವನ ಎಚ್ಚರಿಕೆಯನ್ನು ನೋಡಿದೆವು. ವಿಗ್ರಹಗಳನ್ನು ಸ್ಥಾಪಿಸಬೇಡಿ. ಮಾನವ ಹೃದಯದ ಕುರಿತು ಯೆಹೋವನಿಗೆ ಒಂದು ಪ್ರಮುಖ ವಿಷಯ ತಿಳಿದಿತ್ತು. ಒಂದು ವಿಗ್ರಹವು ಸಾಮಾನ್ಯವಾಗಿ ದೊಡ್ಡ ಪ್ರತಿಮೆಯಾಗಿ ಆರಂಭವಾಗುವುದಿಲ್ಲ. ಅದು ಒಂದು ಸಣ್ಣ ವ್ಯವಸ್ಥೆಯಾಗಿ ಪ್ರಾರಂಭವಾಗುತ್ತದೆ. ಯಾವುದೋ ಒಂದು ವಿಷಯವನ್ನು ಕಣ್ಣಿನ ಮುಂದೆ ಪದೇ ಪದೇ ತಂದಾಗ ಹೃದಯವು ಅದರ ಮುಂದೆ ಬಾಗಲು ಶುರು ಮಾಡುತ್ತದೆ. ಅದಕ್ಕಾಗಿಯೇ ಯಾಜಕ ಕಾಂಡವು ದೇಶದಲ್ಲಿ ವಿಗ್ರಹಗಳನ್ನು ಸ್ಥಾಪಿಸುವ ಬಗ್ಗೆ ಮಾತನಾಡುತ್ತದೆ. ಒಮ್ಮೆ ಯಾವುದನ್ನಾದರೂ ಒಂದು ಸ್ಥಳದಲ್ಲಿ ಇರಿಸಿದರೆ ಅದು ಪರಿಚಿತವಾಗುತ್ತದೆ. ಅದು ಪರಿಚಿತವಾದ ಮೇಲೆ ಅದು ಸಾಮಾನ್ಯವೆನಿಸುತ್ತದೆ. ಅದು ಸಾಮಾನ್ಯವಾದಾಗ ಜನರು ಅದಕ್ಕೆ ಭಯಪಡುವುದನ್ನು ನಿಲ್ಲಿಸುತ್ತಾರೆ. ನಂತರ ಮೆಲ್ಲನೆ ಆರಾಧನೆಯು ಯೆಹೋವನಿಂದ ದೂರ ಸರಿಯುತ್ತದೆ. ಇದೇ ಅಪಾಯವು ಧಾರ್ಮಿಕ ಜೀವನವನ್ನು ಪ್ರವೇಶಿಸಬಹುದು. ಕ್ರಿಸ್ತನು ಬಂದ ನಂತರವೂ ಸುಳ್ಳು ಬೋಧನೆಗಳು ಸಭೆಯನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತವೆ ಎಂದು ಅಪೊಸ್ತಲರು ಎಚ್ಚರಿಸಿದರು. ಪೌಲನು ಹಿರಿಯರಿಗೆ ಹೀಗೆ ಹೇಳಿದನು: ಕ್ರೂರ ತೋಳಗಳು ಬಂದು ಹಿಂಡನ್ನು ಉಳಿಸುವುದಿಲ್ಲ, ಮತ್ತು ವಿಶ್ವಾಸಿಗಳ ನಡುವೆಯೇ ಕೆಲವರು ಎದ್ದು ಶಿಷ್ಯರನ್ನು ತಮ್ಮ ಹಿಂದೆ ಸೆಳೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅಪೊಸ್ತಲರ ಕಾರ್ಯಗಳು 20:29-30. ಸುಳ್ಳು ಬೋಧಕರು ರಹಸ್ಯವಾಗಿ ವಿನಾಶಕಾರಿ ಬೋಧನೆಗಳನ್ನು ತರುತ್ತಾರೆ ಎಂದು ಪೇತ್ರನು ಎಚ್ಚರಿಸಿದನು. 2 ಪೇತ್ರ 2:1. ಆತ್ಮಗಳನ್ನು ಪರೀಕ್ಷಿಸಿರಿ ಎಂದು ಯೋಹಾನನು ವಿಶ್ವಾಸಿಗಳಿಗೆ ಹೇಳಿದನು. 1 ಯೋಹಾನ 4:1. ವಿಗ್ರಹಾರಾಧನೆಯ ವಿರುದ್ಧದ ಹೋರಾಟವು ಕೇವಲ ಕಲ್ಲಿನ ಪ್ರತಿಮೆಗಳ ಬಗ್ಗೆ ಮಾತ್ರವಲ್ಲ. ಅದು ಯೆಹೋವನ ಶುದ್ಧ ಸತ್ಯದ ಸ್ಥಾನವನ್ನು ಮೆಲ್ಲನೆ ಆಕ್ರಮಿಸುವ ಬೋಧನೆಗಳು, ಸಂಪ್ರದಾಯಗಳು ಮತ್ತು ಆಲೋಚನೆಗಳ ಬಗ್ಗೆಯೂ ಆಗಿದೆ ಎಂದು ಈ ಎಚ್ಚರಿಕೆಗಳು ತೋರಿಸುತ್ತವೆ. ಅಪೊಸ್ತಲರ ಕಾಲದ ನಂತರ ಸಭೆಯು ಗ್ರೀಕ್ ಸಂಸ್ಕೃತಿ ಮತ್ತು ರೋಮನ್ ಅಧಿಕಾರದಿಂದ ತುಂಬಿದ ಜಗತ್ತಿನಲ್ಲಿ ಬದುಕಿತು. ಅನೇಕ ಪ್ರಾಮಾಣಿಕ ವಿಶ್ವಾಸಿಗಳು ಆ ಜಗತ್ತಿಗೆ ನಂಬಿಕೆಯನ್ನು ವಿವರಿಸಲು ಪ್ರಯತ್ನಿಸಿದರು. ಅದೇ ಸಮಯದಲ್ಲಿ ಸಭೆಯ ಒಳಗೂ ಮತ್ತು ಹೊರಗೂ ಅನೇಕ ವಿಭಿನ್ನ ಬೋಧನೆಗಳು ಎದ್ದವು. ಕ್ರಿಸ್ತನು ಯಾರು ಮತ್ತು ತಂದೆ, ಕುಮಾರ ಹಾಗೂ ಪವಿತ್ರಾತ್ಮನ ಬಗ್ಗೆ ಹೇಗೆ ಮಾತನಾಡಬೇಕು ಎಂಬ ವಿವಾದಗಳನ್ನು ಬಗೆಹರಿಸಲು ಕ್ರಿಸ್ತಶಕ 300ರ ದಶಕದಲ್ಲಿ ದೊಡ್ಡ ಸಭಾ ಪರಿಷತ್ತುಗಳು ಪ್ರಯತ್ನಿಸಿದವು. ಕ್ರಿಸ್ತಶಕ 325ರ ನೈಸಿಯ ಕೌನ್ಸಿಲ್ ಒಂದು ಮತಧರ್ಮ ಸೂತ್ರವನ್ನು ಹೊರತಂದಿತ್ತು ಮತ್ತು ನಂತರ ಕ್ರಿಸ್ತಶಕ 381ರಲ್ಲಿ ಅದನ್ನು ವಿಸ್ತರಿಸಲಾಯಿತು. ಈ ಸೂತ್ರಗಳು ಸಿದ್ಧಾಂತವನ್ನು ವ್ಯಾಖ್ಯಾನಿಸಲು ಸಾರತತ್ವನಂತಹ ಗ್ರೀಕ್ ಭಾಷೆಯ ಪದಗಳನ್ನು ಬಳಸಿದವು. ತ್ರಿತತ್ವ ಸಿದ್ಧಾಂತವು ಬೈಬಲಿನಲ್ಲಿ ಸ್ಪಷ್ಟವಾಗಿ ಬೋಧಿಸಲ್ಪಟ್ಟಿಲ್ಲ, ಏಕೆಂದರೆ ಬೈಬಲ್ ಎಲ್ಲೂ ತ್ರಿತ್ವ ಎಂಬ ಪದವನ್ನು ಬಳಸುವುದಿಲ್ಲ ಅಥವಾ ದೇವರನ್ನು ಒಂದೇ ಸಾರದಲ್ಲಿರುವ 3 ಸಮಾನ ವ್ಯಕ್ತಿಗಳು ಎಂದು ವಿವರಿಸುವುದಿಲ್ಲ. ಬದಲಾಗಿ ಬೈಬಲ್ ಯಾವಾಗಲೂ ತಂದೆಯೇ ಏಕೈಕ ಸತ್ಯ, ದೇವರು ಮತ್ತು ಯೇಸುವೇ ಆತನು ಕಳುಹಿಸಿದ ಮೆಸ್ಸಿಯ ಎಂದು ನಮಗೆ ತೋರಿಸುತ್ತದೆ. ಧರ್ಮೋಪದೇಶ ಕಾಂಡ 6:4, ಯೋಹಾನ 7:3-1, ಕೊರಿಂಥದವರಿಗೆ 8:6. ಅಪೊಸ್ತಲರ ನಂತರ ಚರ್ಚ್ ನಾಯಕರು ಗ್ರೀಕ್ ತತ್ವಶಾಸ್ತ್ರವನ್ನು ಬಳಸಿ ದೇವರನ್ನು ವಿವರಿಸಲು ಚರ್ಚೆಗಳನ್ನು ಆರಂಭಿಸಿದರು. ಕ್ರಿಸ್ತಶಕ 300 ದಶಕದಲ್ಲಿ ಈ ಚರ್ಚೆಗಳು ಅಧಿಕೃತ ಸೂತ್ರಗಳಾಗಿ
ಬೇರೆ ಬೇರೆಯಾಗಿ ಬದಲಾದವು ಮತ್ತು ಅನೇಕ ಚರ್ಚ್ಗಳಲ್ಲಿ ಅವು ಕಡ್ಡಾಯ ನಂಬಿಕೆಗಳಾದವು. ಅಲ್ಲಿಂದ ಮುಂದೆ ಅನೇಕ ಪ್ರಾಮಾಣಿಕ ಕ್ರೈಸ್ತರು ಈ ಸಂಪ್ರದಾಯಗಳನ್ನು ಶಾಸ್ತ್ರ ಗ್ರಂಥದೊಂದಿಗೆ ಸರಿಯಾಗಿ ಹೋಲಿಸಿ ಪರೀಕ್ಷಿಸದೆ ಸ್ವೀಕರಿಸಿದರು. ಯೆಹೋವನನ್ನು ಒಬ್ಬನೇ ದೇವರೆಂದು ಆರಾಧಿಸುವ ಮತ್ತು ಯೇಸುವನ್ನು ಆತನ ಕುಮಾರನೆಂದು ಗೌರವಿಸುವ ಸರಳತೆಯು ಮನುಷ್ಯ ನಿರ್ಮಿತ ಸಿದ್ಧಾಂತಗಳಿಂದ ಮರೆಯಾಯಿತು. ಮಾರ್ಕ 7:8-9. ಇದು ಶತಮಾನಗಳಿಂದ ಅನೇಕರನ್ನು ಗೊಂದಲಕ್ಕೀಡು ಮಾಡಿದೆ ಮತ್ತು ದಾರಿ ತಪ್ಪಿಸಿದೆ. ಒಂದು ಸರಳ ನೂತನ ದೃಷ್ಟಿಕೋನದಿಂದ ನೋಡಿದಾಗ ಮುಖ್ಯವಾದ ಆತ್ಮಿಕ ಕಾಳಜಿ ಇದು. ಮಾನವ ವ್ಯಾಖ್ಯಾನಗಳು ಶಾಸ್ತ್ರ ಗ್ರಂಥಗಿಂತ ಬಲವಾದಾಗ ಹೃದಯವು ಮೆಲ್ಲನೆ ಯೆಹೋವನ ಸರಳ ಧ್ವನಿಯನ್ನು ಕೇಳುವುದನ್ನು ನಿಲ್ಲಿಸುತ್ತದೆ. ಇಸ್ರಾಯೇಲ್ ಒಮ್ಮೆ ಇದೇ ಅಪಾಯವನ್ನು ಎದುರಿಸಿತ್ತು. ಮೊದಲು ಅವರು ಬಾಳನ ವಿಗ್ರಹಗಳನ್ನು ತೆಗೆದುಹಾಕಿದರು. ಆದರೆ ನಂತರ ಹೃದಯದ ವಿಗ್ರಹಗಳು ಬೆಳೆದವು. ಅಂದರೆ ಹಠಮಾರಿತನ, ಅಹಂಕಾರ ಮತ್ತು ಮಾನವ ಸಂಪ್ರದಾಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಯೇಸುವಿನ ಕಾಲದಲ್ಲಿ ಅನೇಕ ನಾಯಕರು ಬಂದಂತಹ ಮೆಸ್ಸಿಯನನ್ನು ಭೇಟಿಯನ್ನು ಗುರುತಿಸಲಿಲ್ಲ. ಲೂಕ 19:41-44 ನಮಗೊಂದು ಆಳವಾದ ಪಾಠವನ್ನು ಕಲಿಸುತ್ತದೆ. ನಾವು ಕೆತ್ತಿದ ವಿಗ್ರಹಗಳನ್ನು ತಿರಸ್ಕರಿಸಬಹುದು, ಆದರೆ ಮಾನವ ನಿರ್ಮಿತ ಬೋಧನೆಗಳೆಂಬ ಮತ್ತೊಂದು ವಿಧದ ವಿಗ್ರಹಕ್ಕೆ ಸೆರೆಯಾಗಬಾರದು. ಯೆಹೋವನ ಸತ್ಯ ಮತ್ತು ಆತ್ಮವಿಲ್ಲದ ಧರ್ಮವು ನಿರ್ಜೀವವಾದುದು. ನ್ಯಾಯ ಪ್ರಮಾಣವು ಹೃದಯವನ್ನು ಸದಾ ಒಂದು ಸರಳ ಕೇಂದ್ರ ಬಿಂದುವಿಗೆ ಮರಳಿ ತರುತ್ತದೆ. ಯೆಹೋವನು ಹೇಳುತ್ತಾನೆ, ನಾನೇ ಯೆಹೋವನು, ನನ್ನ ಮಹಿಮೆಯನ್ನು ನಾನು ಬೇರೆಯವರಿಗೆ ಕೊಡುವುದಿಲ್ಲ. ಯೆಶಾಯ 42:8. ಶ್ರೇಷ್ಠ ಆಜ್ಞೆಯು ಇಂದಿಗೂ ಇದೇ ಆಗಿದೆ. ಇಸ್ರಾಯೇಲೇ ಕೇಳು, ನಮ್ಮ ದೇವರಾದ ಯೆಹೋವನು ಒಬ್ಬನು. ಯೆಹೋವನು ಧರ್ಮೋಪದೇಶ 6:4. ಯೇಸು ಕೂಡ ಇದೇ ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಹೀಗೆ ಹೇಳಿದನು, ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ. ಯೋಹಾನ 17:3. ಪೌಲನು ಸಹ ಈ ಕ್ರಮವನ್ನು ಸ್ಪಷ್ಟವಾಗಿರಿಸಿದ್ದಾನೆ. ನಮಗೊಂದು ಆಳವಾದ ಪಾಠವನ್ನು ಕಲಿಸುತ್ತದೆ. ನಾವು ಕೆತ್ತಿದ ವಿಗ್ರಹಗಳನ್ನು ತಿರಸ್ಕರಿಸಬಹುದು, ಆದರೆ ಮಾನವ ನಿರ್ಮಿತ ಬೋಧನೆಗಳೆಂಬ ಮತ್ತೊಂದು ವಿಧದ ವಿಗ್ರಹಕ್ಕೆ ಸೆರೆಯಾಗಬಾರದು. ಯೆಹೋವನ ಸತ್ಯ ಮತ್ತು ಆತ್ಮವಿಲ್ಲದ ಧರ್ಮವು ನಿರ್ಜೀವವಾದುದು. ನ್ಯಾಯ ಪ್ರಮಾಣವು ಹೃದಯವನ್ನು ಸದಾ ಒಂದು ಸರಳ ಕೇಂದ್ರ ಬಿಂದುವಿಗೆ ಮರಳಿ ತರುತ್ತದೆ. ಯೆಹೋವನು ಹೇಳುತ್ತಾನೆ, ನಾನೇ ಯೆಹೋವನು, ನನ್ನ ಮಹಿಮೆಯನ್ನು ನಾನು ಬೇರೆಯವರಿಗೆ ಕೊಡುವುದಿಲ್ಲ. ಯೆಶಾಯ 42:8. ಶ್ರೇಷ್ಠ ಆಜ್ಞೆಯು ಎಂದಿಗೂ ಇದೇ ಆಗಿದೆ. ಇಸ್ರಾಯೇಲೇ ಕೇಳು, ನಮ್ಮ ದೇವರಾದ ಯೆಹೋವನು ಒಬ್ಬನೇ ಯೆಹೋವನು. ಧರ್ಮೋಪದೇಶ ಕಾಂಡ 6:4. ಯೇಸು ಕೂಡ ಇದೇ ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಹೀಗೆ ಹೇಳಿದನು, ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ. ಯೋಹಾನ 17:3. ಪೌಲನು ಸಹ ಈ ಕ್ರಮವನ್ನು ಸ್ಪಷ್ಟವಾಗಿಸಿದ್ದಾನೆ. ನಮಗೆ ಒಬ್ಬನೇ ದೇವರಿದ್ದಾನೆ, ಆತನು ತಂದೆಯು, ಮತ್ತು ಒಬ್ಬನೇ ಪ್ರಭುವಿದ್ದಾನೆ, ಆತನು ಯೇಸು ಕ್ರಿಸ್ತನು. 1 ಕೊರಿಂಥದವರಿಗೆ 8:6. ಈ ವಚನಗಳು ಹೃದಯದಲ್ಲಿ ನೆಲೆಸಿದಾಗ ಆರಾಧನೆಯು ಶುದ್ಧವಾಗುತ್ತದೆ ಮತ್ತು ಕೇಂದ್ರೀಕೃತವಾಗುತ್ತದೆ. ಯೆಹೋವನು ಸರ್ವಶಕ್ತ ದೇವರಾಗಿಯೇ ಉಳಿಯುತ್ತಾನೆ. ಯೇಸು ಮೆಸ್ಸಿಯನಾಗಿ, ಪ್ರಭುವಾಗಿ ಮತ್ತು ವಿಮೋಚಕನಾಗಿ ಉಳಿಯುತ್ತಾನೆ. ಪವಿತ್ರಾತ್ಮವು ಯೆಹೋವನ ಶಕ್ತಿಯಾಗಿ ಮತ್ತು ಕಾರ್ಯರೂಪವಾಗಿ ಉಳಿಯುತ್ತದೆಯೇ ಹೊರತು ಪವಿತ್ರಾತ್ಮ ಆರಾಧನೆಗೆ ಅರ್ಹವಾದ ಪ್ರತಿಸ್ಪರ್ಧಿಯಲ್ಲ. ಸಿದ್ಧಾಂತಗಳ ಬದಲಾವಣೆಯೊಂದಿಗೆ ಶತಮಾನಗಳಿಂದ
ಮತ್ತೊಂದು ಗೋಚರ ಬದಲಾವಣೆ ಬೆಳೆಯಿತು. ಚರ್ಚ್ ಜೀವನದಲ್ಲಿ ಚಿತ್ರಪಟಗಳ ಬಳಕೆ ನಂತರದ ಕಾಲದಲ್ಲಿ ಧಾರ್ಮಿಕಗಳ ಕುರಿತು ಚರ್ಚೆಗಳು ಎದ್ದವು. ಕ್ರಿಸ್ತಶಕ 787ರ ಒಂದು ಕೌನ್ಸಿಲ್ ಇಂತಹ ಚರ್ಚೆಗಳ ಬಳಕೆಯನ್ನು ಬೆಂಬಲಿಸಿತು. ಈ ಪದ್ಧತಿಗಳನ್ನು ಒಬ್ಬರು ಒಪ್ಪಲಿ ಅಥವಾ ಬಿಡಲಿ, ಆತ್ಮಿಕ ಎಚ್ಚರಿಕೆ ಮಾತ್ರ ಒಂದೇ ಆಗಿದೆ. ಹೃದಯವನ್ನು ಕಣ್ಣಿಗೆ ಕಾಣುವ ವಸ್ತುಗಳ ಕಡೆಗೆ ಎಳೆದು ಯೆಹೋವನಿಂದ ದೂರ ಮಾಡುವ ಯಾವುದೇ ವಿಷಯವೂ ಉರುಳಾಗಬಹುದು. ಇಸ್ರಾಯೇಲಿನ ಸಮಸ್ಯೆ ಕೇವಲ ಕೆಟ್ಟ ಕಲೆ ಆಗಿರಲಿಲ್ಲ. ಅವರ ಸಮಸ್ಯೆ ಯೆಹೋವನನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ನಂಬುವುದು ಮತ್ತು ಅದರ ಮುಂದೆ ಬಾಗುವುದು ಆಗಿತ್ತು. ಯೆಹೋವನು ಇದನ್ನು ಯಾವಾಗಲೂ ವಿರೋಧಿಸುತ್ತಾನೆ, ಏಕೆಂದರೆ ಆತನು ತನ್ನ ಜನರನ್ನು ಪ್ರೀತಿಸುತ್ತಾನೆ ಮತ್ತು ಅವರನ್ನು ವಿಗ್ರಹಗಳೊಂದಿಗೆ ಹಂಚಿಕೊಳ್ಳಲು ನಿರಾಕರಿಸುತ್ತಾನೆ. ಆದ್ದರಿಂದ ನಮ್ಮ ಮಂದಿರವು ಪಾಠವು ಕೇವಲ ವಾದಗಳಲ್ಲಿ ಗೆಲ್ಲುವುದಿಲ್ಲ, ಬದಲಾಗಿ ಎಚ್ಚರವಾಗಿರುವುದು. ಒಂದು ಬೋಧನೆಯು ಸತ್ಯವೇದವನ್ನು ಬದಿಗೊತ್ತಿ ಸ್ವಂತ ಬೋಧನೆಯು ಬೋಧಿಸುವುದಾದರೆ ಅದು ವಿಗ್ರಹವಾಗುತ್ತದೆ. ಒಂದು ಸಂಪ್ರದಾಯವು ವಿಧೇಯತೆಯ ಸ್ಥಾನವನ್ನು ಆಕ್ರಮಿಸಿದಾಗ ಅದು ವಿಗ್ರಹವಾಗುತ್ತದೆ. ನಾವು ಯಾವ ಚರ್ಚು ಅಥವಾ ಗುಂಪಿಗೆ ಸೇರಿದ್ದೇವೆ ಎಂಬ ಗುರುತು ನಮಗೆ ಸ್ವತಃ ದೇವರಿಗಿಂತಲೂ ಹೆಚ್ಚು ಪ್ರಿಯವಾದರೆ ಅದು ತಪ್ಪಾದ ದಾರಿಯಾಗಿದೆ. ನಮ್ಮ ಆದ್ಯತೆ ಯಾವಾಗಲೂ ದೇವರಿಗೆ ಇರಬೇಕೇ ಹೊರತು ನಮ್ಮ ಪಂಗಡಕ್ಕಲ್ಲ. ಅದಕ್ಕಾಗಿ ಅಪೊಸ್ತಲರು ವಿಶ್ವಾಸಿಗಳಿಗೆ ವಿಧೇಯತೆ, ನ್ಯಾಯ ಪ್ರಮಾಣದ ಮತ್ತು ಶುದ್ಧ ಮನಸ್ಸಾಕ್ಷಿಯನ್ನು ಹೊಂದಿರಲು ಕರೆ ನೀಡುತ್ತಾರೆ. ಎಲ್ಲವನ್ನು ಪರೀಕ್ಷಿಸಿರಿ. ಥೆಸಲೋನಿಕದವರಿಗೆ 5:2-5:21 ಬರೆದಿರುವುದನ್ನು ಮೀರಿ ಹೋಗಬೇಡಿ. 1 ಕೊರಿಂಥದವರಿಗೆ 4:6 ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಿರಿ. ಯೋಹಾನ 4:23-24 ಮತ್ತು ಯಾವುದಾದರೂ ವಿಷಯವು ಯೆಹೋವನ ಸ್ಥಾನದಲ್ಲಿ ನಿಂತಾಗ ನ್ಯಾಯ ಪ್ರಮಾಣದ ಒಂದು ಸರಳ ಆಜ್ಞೆಯನ್ನು ನೀಡುತ್ತದೆ. ಪ್ರಿಯ ಮಕ್ಕಳೇ, ವಿಗ್ರಹಗಳಿಂದ ನಿಮ್ಮನ್ನು ದೂರವಿರಿಸಿಕೊಳ್ಳಿ. 1 ಯೋಹಾನ 5:21. ಅದೇ ಸಮಯದಲ್ಲಿ ನಮಗೆ ಸಮಾಧಾನ ಮತ್ತು ಕೃತಜ್ಞತೆಯೂ ಇದೆ. ಯೆಹೋವನು ಯಾವಾಗಲೂ ಒಂದು ಶೇಷವನ್ನು, ಅಂದರೆ ಉಳಿದಿರುವ ಕೆಲವರನ್ನು ಕಾಯ್ದಿರಿಸುತ್ತಾನೆ. ಇಸ್ರಾಯೇಲಿನ ಕರಾಳ ದಿನಗಳಲ್ಲಿ ಯೆಹೋವನ ಹೇಗೆ ಜನರನ್ನು ಉಳಿಸಿಕೊಂಡನೋ ಹಾಗೆಯೇ ಎಂದೂ ಜನರನ್ನು ಗೊಂದಲದಿಂದ ಮತ್ತು ಸುಳ್ಳು ಧರ್ಮದಿಂದ ಅವರಿಗೆ ಕರೆಯಬಲ್ಲನು. ನ್ಯಾಯ ಪ್ರಮಾಣ ಹೇಳುತ್ತದೆ, ಅವರ ಮಧ್ಯದಿಂದ ಹೊರಬಂದು ಪ್ರತ್ಯೇಕವಾಗಿರಿ. 2 ಕೊರಿಂಥದವರಿಗೆ 6:17 ಮತ್ತು ನನ್ನ ಜನರೇ, ಆಕೆಯ ಪಾಪಗಳಲ್ಲಿ ನೀವು ಪಾಲುಗಾರರಾಗದಂತೆ ಆಕೆಯಿಂದ ಹೊರಗೆ ಬನ್ನಿರಿ. ಪ್ರಕಟಣೆ 18:4. ಇದು ಅಹಂಕಾರದ ಕರೆಯಲ್ಲ, ಇದು ಕೃಪೆ ಮತ್ತು ಪವಿತ್ರತೆಯ ಕರೆ. ಆರಾಧನೆಯು ಶುದ್ಧವಾಗಲು ಮತ್ತು ಸತ್ಯವು ಮತ್ತೆ ಅಮೂಲ್ಯವಾಗಲು ಯೆಹೋವನು ಜನರನ್ನು ಪ್ರತ್ಯೇಕಿಸುತ್ತಾನೆ. ಆದ್ದರಿಂದ ಎಂದು ನಮ್ಮಲ್ಲಿ ಕೃತಜ್ಞತೆ ಹೇಳಲಿ. ಯೆಹೋವನು ಮೌನವಾಗಿರುವ ದೇವರಲ್ಲ. ಆತನು ತಿದ್ದುತ್ತಾನೆ, ಎಚ್ಚರಿಸುತ್ತಾನೆ, ಶಿಸ್ತು ಪಾಲಿಸುತ್ತಾನೆ ಮತ್ತು ರಕ್ಷಿಸುತ್ತಾನೆ. ಯೆಹೋವನು ಕಣ್ಣುಗಳನ್ನು ತೆರೆಸುತ್ತಾನೆ. ಆತನು ಜನರನ್ನು ಕ್ರಿಸ್ತನ ಸರಳತೆಗೆ ಮತ್ತು ಒಬ್ಬನೇ ಸತ್ಯ ದೇವರ ಆರಾಧನೆಗೆ ಮರಳಿ ತರುತ್ತಾನೆ. ಅದೇ ನಮ್ಮ ಭರವಸೆ. ನಮ್ಮ ಸ್ವಂತ ಶಕ್ತಿಯಿಂದ ನಾವು ಪರಿಪೂರ್ಣರಾಗುತ್ತೇವೆ ಎಂದಲ್ಲ, ಬದಲಾಗಿ ದೇವರು ನಮ್ಮನ್ನು ಕಾಯುತ್ತಾನೆ, ಕಲಿಸುತ್ತಾನೆ ಮತ್ತು ನಂಬಿಗಸ್ತರನ್ನಾಗಿ ಮಾಡುತ್ತಾನೆ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನೀನೇ ಒಬ್ಬನೇ ಸತ್ಯ ದೇವರಾಗಿರುವುದಕ್ಕಾಗಿ ಮತ್ತು ನಿನ್ನ ಮಹಿಮೆಯನ್ನು ವಿಗ್ರಹಗಳೊಂದಿಗೆ ಹಂಚಿಕೊಳ್ಳದಿರುವುದಕ್ಕಾಗಿ ನಿನಗೆ ವಂದನೆಗಳು. ನಮ್ಮನ್ನು ನಿನ್ನ ಬಳಿಗೆ ಮರಳಿ ತರುವ ಸತ್ಯ ಮೆಸ್ಸಿಯನಾದ ನಮ್ಮ ಪ್ರಭು ಯೇಸು ಕ್ರಿಸ್ತನನ್ನು ಕಳಿಸುವುದಕ್ಕಾಗಿ ವಂದನೆಗಳು. ನಮ್ಮ ಹೃದಯಗಳನ್ನು ಸುಳ್ಳು ಬೋಧನೆಗಳಿಂದ, ಮಾನವ ಅಹಂಕಾರದಿಂದ ಮತ್ತು ಪ್ರತಿಯೊಂದು ಗುಪ್ತ ವಿಗ್ರಹದಿಂದ ಕಾಪಾಡು. ನಿನ್ನ ಸತ್ಯದ ಮೂಲಕ ನಮ್ಮನ್ನು ಪ್ರತ್ಯೇಕಿಸು ಮತ್ತು ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ನಮಗೆ ಕಲಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.